ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫ್ಲಿಪ್ 4 ಡೀಟೇಲ್ ಸ್ಪೆಸಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹಾಗೆ ಈ ಥರ ಡೀಟೇಲ್ ಸ್ಪೆಸಿಫಿಕೇಶನ್ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದರೆ ಇದು 5G ಫೋನ್ ಇರುವುದರಿಂದ ಆಬ್ವಿಯಸ್ಲಿ ಇದರಲ್ಲಿ 5G ಕನೆಕ್ಟಿವಿಟಿ ಸಪೋರ್ಟ್ ಆಗೇ ಆಗುತ್ತೆ. ಸೊ ಹಾಗೆ ಅದ್ರ ಜೊತೆಗೆ ನೀವು 4G ವಾಲ್ಟ್ ಸಪೋರ್ಟ್ ಆಗುತ್ತೆ, ವೈಫೈ ಕಾಲಿಂಗ್ ಸಿಗುತ್ತೆ, ವೈಫೈ 6 ಇದೆ, ಹಾಗೆ ಅದ್ರ ಜೊತೆಗೆ ಬ್ಲೂಟೂತ್ 5.2 ಇದೆ ಆ್ಯಂಡ್ NFC ಕೂಡ ಸಪೋರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಡಿಸ್ಪ್ಲೇ ಬಗ್ಗೆ ಡಿಸ್ಕಸ್ ಮಾಡಿದರೆ ಇಲ್ಲಿ ಔಟರ್ ಡಿಸ್ಪ್ಲೇ ಬಂದು ನಿಮಗೆ 1.9 ಇಂಚಸ್ ಆಮ್ಯುಲೆಟ್ ಡಿಸ್ಪ್ಲೇ ಸಿಗುತ್ತೆ. ಸೊ ಹಾಗೆ ಇನ್ನರ್ ಡಿಸ್ಪ್ಲೇ ಬಂದು 6.7 ಇಂಚಸ್ ಫುಲ್ HD+ ಆಮ್ಯುಲೆಟ್ ಡಿಸ್ಪ್ಲೇ ಸಿಗುತ್ತೆ ವಿತ್ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ ಇದರಲ್ಲಿ ಟಚ್ ಸ್ಯಾಂಪ್ಲಿಂಗ್ ರಿಫ್ರೆಶ್ ರೇಟ್ ಬಂದು 300 ಹರ್ಟ್ಸ್ ಇರುತ್ತೆ. ಸೊ ಹಾಗೆ ಪ್ರೊಸೆಸರ್ ಬಗ್ಗೆ ಡಿಸ್ಕಸ್ ಮಾಡಿದರೆ ಇಲ್ಲಿ ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಸಿಗುತ್ತೆ. ಸೊ ಇಷ್ಟು ಪವರ್ಫುಲ್ ಪ್ರೊಸೆಸರ್ ಇರೋದರಿಂದ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬಂದು 3700 mAh ಇರುತ್ತೆ ವಿತ್ 25 ವಾಟ್ಸ್ ವೈರ್ ಚಾರ್ಜಿಂಗ್ ಇರುತ್ತೆ. ಹಾಗೆ ಅದ್ರ ಜೊತೆಗೆ 15 ವಾಟ್ಸ್ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಿಗುತ್ತೆ. ಹಾಗೆ ರಿವರ್ಸ್ ಚಾರ್ಜಿಂಗ್ ಬಂದು ನಿಮಗೆ 4.5 ಸಪೋರ್ಟ್ ಆಗುತ್ತೆ, 4.5 ವಾಟ್ ಸಪೋರ್ಟ್ ಆಗುತ್ತೆ. ಸೊ OS ಆ್ಯಂಡ್ ಸೆಕ್ಯೂರಿಟಿ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಇದರಲ್ಲೂ ಸಹ ನಿಮಗೆ 1U 4.1 ಬೇಸ್ಡ್ ಆನ್ Android 12L ಇರುತ್ತೆ. ಓವರಾಲ್ ನಿಮಗೆ Android 12 ಬಂದು ಔಟ್ ಆಫ್ ದ ಬಾಕ್ಸ್ ಇರುತ್ತೆ. ಸೊ ಇಲ್ಲಿ 4 ಇಯರ್ಸ್ ನಿಮಗೆ ಮೇಜರ್ ಅಪ್ಡೇಟ್ಸ್ ಇರುತ್ತೆ, ಹಾಗೆ 5 ಇಯರ್ಸ್ ಬಂದು ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಇರುತ್ತೆ. ಸೊ ಓವರಾಲ್ ಈ ಫೋನ್ ಬಂದು ನಿಮಗೆ ಫ್ಯೂಚರ್ ಪ್ರೂಫ್ ಇರುತ್ತೆ. ಸೊ ಹಾಗೆ ಇದರಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ಬಂದು ನಿಮಗೆ ಗೋರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಟೆಕ್ಷನ್ ಸಿಗುತ್ತೆ. ಸೆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದರೆ ಇಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರೋಲ್ಲ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ, ನಾಯ್ಸ್ ಕ್ಯಾನ್ಸಲೇಷನ್ ಸ್ಕ್ಯಾನರ್ಸ್ ಕೊಟ್ಟವ್ರೆ, ಹಾಗೆ ಇದರಲ್ಲಿ Type-C ಚಾರ್ಜಿಂಗ್ ಸಿಗುತ್ತೆ. ಸೊ ಹಾಗೆ ಸ್ವಲ್ಪ ರೂಮರ್ಸ್ ಕೂಡ ಬರ್ತಿದೆ, ಈ ಸಿಮ್ ಕೂಡ ನಿಮಗೆ ಇದರಲ್ಲಿ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಫೋನ್ ಬಂದು ನಿಮಗೆ ವಾಟರ್ ಪ್ರೂಫ್ ಇರುತ್ತೆ, IPXI ಸರ್ಟಿಫೈಡ್ ಇದೆ, TR10+ ಸಪೋರ್ಟ್ ಆಗುತ್ತೆ. ಸೊ ಹಾಗೆ ಅದ್ರ ಜೊತೆಗೆ ನಿಮಗೆ ಡಾಲ್ಬಿ ಅಟ್ಮಾಸ್ ಸ್ಟೀರಿಯೋ ಸ್ಪೀಕರ್ಸ್ ಕೂಡ ಸಿಗುತ್ತೆ. ಸೊ ಫೈನಲಿ ಕ್ಯಾಮ್ರಾ ಸೆಟಪ್ ಬಗ್ಗೆ ಡಿಸ್ಕಸ್ ಮಾಡಿದರೆ ಇಲ್ಲಿ ಬ್ಯಾಕ್ ಸೈಡ್ ಕ್ಯಾಮ್ರಾ ಸೆಟಪ್ ಬಂದು ನಿಮಗೆ 12 ಮೆಗಾ ಪಿಕ್ಸೆಲ್ ಬಂದು ನಿಮಗೆ ಪ್ರೈಮರಿ OIS ಕ್ಯಾಮ್ರಾ ಸಿಗುತ್ತೆ. ಹಾಗೆ ಪ್ಲಸ್ 12 ಮೆಗಾ ಪಿಕ್ಸೆಲ್ ಬಂದು ನಿಮಗೆ ಅಲ್ಟ್ರಾ ವೈಡ್ ಲೆನ್ಸ್ ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾ ಬಂದು ನಿಮಗೆ 10 ಮೆಗಾ ಪಿಕ್ಸೆಲ್ ಇರುತ್ತೆ. ಸೊ ಹಾಗೆ ಈ ಕ್ಯಾಮ್ರಾ ಸೆಟಪ್ಸಲ್ಲಿ ಫೋಟೋಗ್ರಾಫಿ ಮಾಡ್ತೀರಾ ಅಂದರೆ ಒಳ್ಳೆ ಕ್ವಾಲಿಟಿ ಫೋಟೋಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಪಿಕ್ಸೆಲ್ ನಂಬರ್ಸ್ ಹಿಂದೆ ಹೋಗಲ್ಲ, ನೀವು ಕ್ವಾಲಿಟಿ ಫೋಟೋಸ್ ಬೇಕು ಅಂದರೆ ಈ ಕ್ಯಾಮ್ರಾ ಸೆಟಪ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ವಿಡಿಯೋಗ್ರಾಫಿ ಬಗ್ಗೆ ಡಿಸ್ಕಸ್ ಮಾಡ್ತೀರಾ ಅಂದರೆ ಇಲ್ಲಿ ಬ್ಯಾಕ್ ಸೈಡ್ ಆ್ಯಂಡ್ ಫ್ರಂಟ್ ಸೈಡ್ ಕ್ಯಾಮ್ರಾ ಸೆಟಪ್ಸಲ್ಲಿ 4K ವೀಡಿಯೋಸ್ನ ಶೂಟ್ ಮಾಡ್ಬೋದು 60 FPS ಅಲ್ಲಿ. ಸೊ ಹಾಗೆ ಇದರಲ್ಲಿ ನಿಮಗೆ 2 ವೇರಿಯಂಟ್ಸ್ ಬರುತ್ತೆ, 8GB 128GB ಹಾಗೆ 8GB 256GB ವೇರಿಯಂಟ್ ಸಿಗುತ್ತೆ. ಪ್ರೈಸ್ ಬಗ್ಗೆ ಡಿಸ್ಕಸ್ ಮಾಡಿದರೆ ಇಲ್ಲಿ ನಿಮಗೆ 94,999 ಇರುತ್ತೆ 8GB 256GB, ಹಾಗೆ 8GB 128GB ವೇರಿಯಂಟ್ ಬಂದು 89,999 ಇರುತ್ತೆ. ಸೊ ಓವರಾಲ್ ಡೀಟೇಲ್ ಸ್ಪೆಸಿಫಿಕೇಶನ್ನ ನಿಮಗೆ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಸೊ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.